ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ನಿನ್ನೆಯಷ್ಟೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ಸಿದ್ದರಾಮಯ್ಯ ಅವರು. ಇಂದೋರ್ನಿಂದ ವಾಪಸ್ ಬೆನ್ನಲ್ಲೇ ಅಂಗೀಕರಿಸಿದ್ದಾರೆ ಗವರ್ನರ್. ನಿನ್ನೆಯಷ್ಟೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಕಾರ್ಯದರ್ಶಿ ಅವರಿಗೆ ನೀಡಲಾಗಿತ್ತು. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಸದ್ಯಕ್ಕೆ ಹಂಗಾಮಿ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಸಿದ್ದರಾಮಯ್ಯ ಅವರು. ಸರ್ಕಾರ ರಚನೆ, ಹೊಸ ಸಿಎಂ ಆಗುವಂತಹ ತನಕ ಹಂಗಾಮಿ ಸಿಎಂ ಆಗಿ ಇರ್ತಾರೆ. ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿಕೊಂಡು ರಾಜೀನಾಮೆಯನ್ನು ನೀಡಿದ್ದಾರೆ. ಜೊತೆಗೆ ಅದನ್ನು ಅಂಗೀಕಾರ ಕೂಡ ಮಾಡಿದ್ದಾರೆ ಗೆಹ್ಲೋಟ್ ಅವರು. ನಿನ್ನೆ ಆದಂತಹ ದೃಶ್ಯಾವಳಿಗಳಿದು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರು ಇರಲಿಲ್ಲ, ಇಂದೋರು ಹೋಗಿದ್ರು. ಎಮರ್ಜೆನ್ಸಿ ಇದ್ದಂತಹ ಕಾರಣವಾಗಿ ರಾಜ್ಯಪಾಲರು ಹೋಗಿದ್ರು. ಅಸಂಬಂಧವಾಗಿ ಅವರ ಕಾರ್ಯದರ್ಶಿಗಳು ಅಥವಾ ಅವರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ವಾಪಸ್ಸಾಗಿದ್ದಾರೆ ಬೆಳಿಗ್ಗೆ ರಾಜ್ಯಪಾಲರು. ಬಂದಂತಹ ನಂತರವಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ. ಈಗ ರಾಜೀನಾಮೆ ಕೊಟ್ಟಂತಹ ನಂತರವಾಗಿ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಕೂಡ ಸಾಲು ಸಾಲು ಟಾಸ್ಕ್ಗಳನ್ನು ಕೂಡ ಈಗಾಗಲೇ ಶಿವಕುಮಾರ್ ಅವರು ಎದುರಿಸಬೇಕಾಗಿರುವಂತಹ ಕಾರಣವಾಗಿ ನೋಡಿ, ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಅಂಗೀಕಾರದ ಹಿನ್ನೆಲೆಯಲ್ಲಿ ಸದ್ದು ಸಂಪುಟವನ್ನ ವಿಸರ್ಜನೆ ಮಾಡಿದ್ದಾರೆ ರಾಜ್ಯಪಾಲರು. ಸದ್ಯಕ್ಕೆ ಹಂಗಾಮಿ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಮಾತ್ರ ರಾಜೀನಾಮೆ ಅಲ್ಲ, ಇಲ್ಲಿ ಸದ್ದು ಸಂಪುಟವೇ ವಿಸರ್ಜನೆಯಾಗುತ್ತೆ. ಸದ್ಯಕ್ಕೆ ಹಂಗಾಮಿ ಸಿಎಂ ಆಗಲಿದ್ದಾರೆ. ಹೊಸ ಸರ್ಕಾರ ರಚನೆ ಆಗುವಂತಹ ತನಕ ಹಂಗಾಮಿ ಸಿಎಂ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಲಿದ್ದಾರೆ. ಸಿದ್ದು ಅವರ ರಾಜೀನಾಮೆಯ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಸಚಿವ ಸಂಪುಟವೇ ವಿಸರ್ಜನೆಯಾಗತ್ತೆ ಅಂತಂದ್ರೆ, ಹಿಂದೆ ಇದ್ರಲ್ಲ ಸಚಿವರು ಎಲ್ಲರೂ ಕೂಡ ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಳ್ತಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗೋದಾ ಬೇಡವಾ ಅಥವಾ ಅವರೇ ಇರೋದಾ ಅನ್ನೋದನ್ನು ಈಗ DKC ಅವರನ್ನ ನಾಳೆ CLP ಸಭೆ ಆಗುತ್ತೆ. CLP ಸಭೆಯಲ್ಲಿ ಅವರನ್ನ ಶಾಸಕಾಂಗದ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದಂತಹ ನಂತರವಾಗಿ ಮುಂದಿನ ತೀರ್ಮಾನ. ಇನ್ನೊಂದೇ ಒಂದು ಟಾಸ್ಕ್ ಅಷ್ಟೇ, ಇನ್ನೊಂದೇ ಒಂದು ಹೆಜ್ಜೆ ಇದೆ. ಇಲ್ಲಿವರೆಗೂ ಕೂಡ ಬಹಳಷ್ಟು ಸರ್ಕಸ್ ಮಾಡಿ DK ಶಿವಕುಮಾರ್ ಅವರು ಈ ಒಂದು ಹಂತಕ್ಕೆ ಬಂದಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರ ಕೈಯಿಂದ ರಾಜೀನಾಮೆಯನ್ನು ಕೊಡಿಸುವಂಥ ಮೂಲಕವಾಗಿ ಅದರಲ್ಲೂ ಕೂಡ ಗೌರವಪೂರ್ವಕವಾಗಿ ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರು ಅವರ ಜೊತೆಯಲ್ಲೇ ಇದ್ದರು, ಪ್ರೆಸ್ ಮೀಟ್ನಲ್ಲಿದ್ದರು ಅಥವಾ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಜೊತೆಯಾಗೇ ಇದ್ದರು. ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಕೂಡ ಉಪಸ್ಥಿತರಿದ್ದರು. ಎಲ್ಲ ಒಂದು ಕ್ಷಣದವರೆಗೂ ಕೂಡ DKC ಅವರು ಅವರಿಗೆ ಸಾಥನ್ನು ಕೊಟ್ಟು ಗೌರವಿಸ್ತಾ ಇಲ್ಲಿವರೆಗೂ ಕೂಡ ನಡೆದುಕೊಂಡು ಬಂದಿದ್ದಾರೆ. ದೆಹಲಿಯಲ್ಲಿ ಗರಿಗೆದರ್ತಾ ಇದೆ ಹೊಸ ಸರ್ಕಾರ ರಚನೆಯ ಕಸರತ್ತು. ದೆಹಲಿಯಲ್ಲಿ 2ನೇ ಸುತ್ತಿನ ಹೈಕಮಾಂಡ್ ವೋಲ್ಟೇಜ್ ಸಭೆ ಇದೆ. ದೆಹಲಿಯಲ್ಲಿ ಗರಿಗೆದರ್ತಾ ಇದೆ ಹೊಸ ಸರ್ಕಾರ ರಚನೆಯ ಕಸರತ್ತು. ಈಗ ದೆಹಲಿಯಲ್ಲಿ 2ನೇ ಸುತ್ತಿನ ಹೈಕಮಾಂಡ್ ಹೈ ವೋಲ್ಟೇಜ್ ಸಭೆ ಇದೆ. CLP ಸಭೆ ಬಗ್ಗೆ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಜೋಡೆತ್ತು. ಇಬ್ರು ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ನಾಳೆ ಇಲ್ಲವೇ ನಾಡಿದ್ದು ಬೆಂಗಳೂರಿನಲ್ಲಿ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆ ಬಳಿಕವಾಗಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಾಗುತ್ತೆ. ಸದ್ದು ರಾಜೀನಾಮೆ ಅಂಗೀಕಾರ ಆಗಿದೆ. DKC ಅವರಿಗೆ ಬಹುತೇಕ ಪಟ್ಟಾಭಿಷೇಕ ಎನ್ನಲಾಗ್ತಾ ಇದೆ. ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳದೇ ಇದ್ರು ಕೂಡ ಇನ್ನುಳಿದಂತಹ ಸಚಿವರು ಈಗಾಗಲೇ ಹೇಳ್ತಾ ಇದ್ದಾರೆ, ಅದು ಮುಂದಿನ CM DKC ಅಂತ ಹೇಳಿ. ಬಟ್ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥದ್ದು ನಾಳೆ ಅಥವಾ ನಾಳಿದ್ದು. ಯಾಕೆಂದರೆ CLP ಸಭೆ ಇದೆ. CLP ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಶಾಸಕರ ಬೆಂಬಲವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ, ಸಹಿಯನ್ನು ಹಾಕಬೇಕಾಗತ್ತೆ. ಸಿದ್ದು ಅವರ ರಾಜೀನಾಮೆ ಅಂದರೆ ಅಲ್ಲಿಗೆ ಮುಗೀತು ಅಲ್ಲ, ಆ ಸೀಟ್ಗೆ DKC ಅವರು ಕೂತ್ಕೋತಾರೆ ಅಲ್ಲ. ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಚೇಂಜಸ್ ಆಗತ್ತೆ. ಸಚಿವ ಸಂಪುಟವೇ ವಿಸರ್ಜನೆಯಾಗತ್ತೆ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದಾಗಿ. ಮೊದಲು ಅವರ ಆಯ್ಕೆಯನ್ನು ಮಾಡಬೇಕಾಗತ್ತೆ. DKC ಅವರ ಆಯ್ಕೆಯನ್ನು ಮಾಡಿದಂಥ ನಂತರವಾಗಿ ಸಚಿವ ಸಂಪುಟ ರಚನೆ ಆಗತ್ತೆ. ಯಾರ್ಯಾರ ಪ್ಲೇಸ್ಗೆ ಯಾರ್ಯಾರು ಬರ್ತಾರೆ ನೋಡಿ ಹೇಳಲಿಕ್ಕಾಗಲ್ಲ. ಕಂಪ್ಲೀಟ್ ಆಗಿ 2 ವರ್ಷಗಳ ಅವಧಿ ಏನಿದೆ ಎಲ್ಲವೂ ಕೂಡ ಚೇಂಜಸ್ ಆಗುತ್ತೆ. ಇಲ್ಲಿನವರೆಗೂ ಕೂಡ 3 ವರ್ಷ ಒಂದು ರೀತಿ ಆಯಿತು, ಇನ್ನು 2 ವರ್ಷ ಬೇರೆ ರೀತಿಯಾಗಿ
ಹೈಕಮಾಂಡ್ ಜೊತೆ ಚರ್ಚೆಯನ್ನು ಇವತ್ತು ನಡೆಸ್ತಾರೆ. ಮುಂದೆ ಏನು ಮಾಡಬೇಕು, ಹೇಗೆ ಏನು, ಯಾರ್ಯಾರಿಗೆ ಯಾವ್ಯಾವ ಹುದ್ದೆ, ಇವೆಲ್ಲವೂ ಕೂಡ ಇವತ್ತು ಅಥವಾ ನಾಳಿದ್ದು ಒಳಗಡೆ ಕಂಪ್ಲೀಟ್ ಆದಂಥ ಚಿತ್ರಣ ಸಿಗ್ಬಿಡುತ್ತೆ. ಕಾಂಗ್ರೆಸ್ ಹೊಸ ಸರ್ಕಾರದಲ್ಲಿ 4 DCM ಹುದ್ದೆ ಸೃಷ್ಟಿ ಮಾಡಲಾಗುತ್ತಾ? ಸಮುದಾಯವಾರು 4 DCM ಹಂಚಿಕೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಎಲ್ಲಾ ಸಮುದಾಯದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಈಗ DKC ಅವರು ಕೊಡ್ತೀರಾ, ನನಗೂ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೊಳ್ತಾರೆ. ನಮಗೂ ಕೊಡಿ ಅಂತ ಗೃಹ ಸಚಿವರು ನಿಂತ್ಕೊಳ್ತಾರೆ. ನಮಗೂ ಬೇಕು ಲಿಂಗಾಯತ ಸಮುದಾಯದಿಂದ ಅಂತ MB ಪಾಟೀಲ್ ಅವರು ನಿಂತ್ಕೊಳ್ತಾರೆ. ಸೊ ಆ ಕಾರಣವಾಗಿ ಲಿಂಗಾಯತ, ದಲಿತ, OBC ಕೋಟಾದಲ್ಲಿ 4 DCM ಹುದ್ದೆಯನ್ನ ಸೃಷ್ಟಿ ಮಾಡಲಾಗತ್ತಾ? ಹೊಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಲಿದ್ದಾರೆ ಹಾಗಿದ್ರೆ ಯತೀಂದ್ರ ಅವರು? ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಪಕ್ಕ ಎನ್ನಲಾಗ್ತಾ ಇದೆ. ಸೊ ಈಗ ಸಮುದಾಯವಾರು ಕೂಡ ಫೈಟ್ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ವಾ? DKC ಅವರೇ ಒಬ್ಬರೇನ ಪಕ್ಷಕ್ಕೋಸ್ಕರ ದುಡ್ದಿರೋದು, ನಾವೆಲ್ಲ ಇಲ್ವಾ ಪಕ್ಷದಲ್ಲಿ? ಸೊ ಆ ಸಂಬಂಧವಾಗಿ ಪ್ರಶ್ನೆಗಳು ಹೇಳುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ದಲಿತ ಕೋಟಾದಿಂದ ಇರಬಹುದು ಅಥವಾ ಲಿಂಗಾಯತ ಕೋಟಾದಿಂದ, OBC ಅಲ್ಪಸಂಖ್ಯಾತರ ಕೋಟಾದಿಂದನೂ ಕೂಡ ಪರಿಗಣಿಸುವ ಸಾಧ್ಯತೆ ಇದೆ. ಎಸ್, DCM ಹುದ್ದೆಗಾಗಿ OBC ಕೋಟಾದಲ್ಲಿ 4 DCM ಹುದ್ದೆ ಸೃಷ್ಟಿಯಾಗುತ್ತಾ? ಹೊಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ. ಯತೀಂದ್ರ ಅವ್ರಿಗೂ ಕೂಡ ಹೆಚ್ಚಿನ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ ಕ್ಯಾಬಿನೆಟ್ ಸ್ಥಾನ ಕೂಡ ಪಕ್ಕ ಅಂತ ಹೇಳಿ ಈಗಾಗಲೇ ಗುಸುಗುಸುಗಳು ಕೂಡ ಶುರುವಾಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು. ಎಸ್ ರೂಪೇಶ್, ಇವತ್ತು ಹೈಕಮಾಂಡ್ ನಾಯಕರು CM ಸಿದ್ದರಾಮಯ್ಯ ಅವರು ಜೊತೆಗೆ DKC ಅವರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದೆ ಸಾಲು ಸಾಲು ಇನ್ನೂ ಕೂಡ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿರುವಂಥದ್ದು. ಈ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡೋದಾದ್ರೆ ಕುಸುಮ, ಇಲ್ಲಿಗ ರಾಜ್ಯ ರಾಜಕಾರಣದಲ್ಲಿ CM ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಇತ್ತು. ಇದೀಗ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ CM ಯಾರನ್ನ ಇದಕ್ಕೆ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ದೆಹಲಿಗೆ ಹೋಗಿದ್ದಾರೆ. ಕೇವಲ CM ಚರ್ಚೆ ಮಾತ್ರ ಅಲ್ಲ, CM ಆಗಿ DK ಶಿವಕುಮಾರ್ ಆಗಬಹುದು ಅನ್ನೋ ಚರ್ಚೆ ಇದೆ. ಆದರೆ DCM ಯಾರಾಗ್ತಾರೆ, ಅದೇ ರೀತಿ ಸಂಪುಟ ವಿಸ್ತರಣೆ ಹೇಗೆ ಮಾಡಬೇಕು, ಯಾರಿಗೆಲ್ಲ ಕೋಕ್ ಕೊಡಬೇಕು, ಯಾರಿಗೆಲ್ಲ ಮಿನಿಸ್ಟರ್ ಸ್ಥಾನ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆ ಹಂಗಾಮಿ CM ಸಿದ್ದರಾಮಯ್ಯ, ಅದೇ ರೀತಿಯಾಗಿ DK ಶಿವಕುಮಾರ್, ಯತೀಂದ್ರ, ಸಿದ್ದರಾಮಯ್ಯ, ಪ್ರಿಯಾಂಕರ್ಗೆ ಸೇರಿದಂತೆ ಹಲವಾರು ಜನ ನಾಯಕರುಗಳು ದೆಹಲಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಅವರು ಒಂದಿಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಯಾರು CM ಆಗಬೇಕು ಒಂದಿಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಸ್ವಜಸ್ಥಾನ ಪಡ್ಕೊಳ್ಬೇಕು ಅಂತೇಳಿ, ಅದೇ ಒಂದಿಷ್ಟು ಜನ DCM ಆಗಬೇಕು ಅನ್ನೋ ಚರ್ಚೆಗಳಿದೆ. DCM ಚರ್ಚೆಯಲ್ಲಿ ಈಗ ಪ್ರಾದೇಶಿಕವಾದ ಚರ್ಚೆಗಳು, ಅದೇ ರೀತಿಯಾಗಿ ಜಾತಿವಾರು ಲೆಕ್ಕಾಚಾರಗಳಂತೆ DCM ಮಾಡಬಹುದು ಅಂತ ಲೆಕ್ಕಾಚಾರಗಳಿದೆ. ಹೀಗಾಗಿ ಇವತ್ತು ಹಂಗಾಮಿ CM ಸಿದ್ದರಾಮಯ್ಯ, ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಕುಳಿತು ಒಂದು ಮಾತುಕತೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ DCM ಎಷ್ಟಾಗಬೇಕು ಅನ್ನೋ ಲೆಕ್ಕಾಚಾರಗಳಿದೆ. 4 DCM ಆಗಬೇಕು ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ರೆ, 1 ಅಥವಾ 2 ಅಷ್ಟೇ ಸೀಮಿತಗೊಳಿಸಿ ಅಧಿಕಾರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಒಂದು ಸಂಧಾನ ಸೂತ್ರದಂತೆ ಬರುತ್ತೆ. ಯಾಕಂತ ಹೇಳಿದ್ರೆ ಮೊನ್ನೆ ಹೈಕಮಾಂಡ್ ಹೇಳಿದಷ್ಟೇ CM ಸಿದ್ದರಾಮಯ್ಯನವರು ನೀವು ರಾಜೀನಾಮೆ ಕೊಟ್ಟು ದೆಹಲಿಗೆ ಬನ್ನಿ, ಉಳಿದಂತೆ ಎಲ್ಲಾ ಮಾತುಕತೆಗಳು ಕೂಡ ರಾಜೀನಾಮೆ ನೀಡಿದ ಬಳಿಕ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜೀನಾಮೆ ನೀಡಿದ ಬಳಿಕವಾಗಿ ಈ ರೀತಿಯಾಗಿರ್ತಕ್ಕಂತಹ ತಂತ್ರಗಾರಿಕೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಹೀಗಾಗಿ ದೆಹಲಿಯಲ್ಲಿ ಇದ್ದುಕೊಂಡು CM ಸಿದ್ದರಾಮಯ್ಯ, DK ಶಿವಕುಮಾರ್ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇಲ್ಲಿಗ ಹಿರಿಯ ಸಚಿವರುಗಳಿಗೆ ಕೂಗು ಕೊಟ್ಟರೆ ಮತ್ತೆ ಪಕ್ಷದಲ್ಲಿ ಭಿನ್ನಮತ ಶುರುವಾಗಬಹುದು. ಚುನಾವಣೆಗೋಸ್ಕರವಾಗಿ ಪಕ್ಷ ಸಂಘಟನೆ ಮಾಡಲಿ ಅಂತ ಏನಾದರೂ ಅವರಿಗೆ ಕೊಟ್ಟಿದ್ದೆ ಹೌದಾದ್ರೂ ಕೂಡ ಇಲ್ಲಿಗ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಬಂಡಾಯ ಇದ್ದರೆ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ. ಈ ರೀತಿಯಾಗಿ ಲೆಕ್ಕಾಚಾರಗಳಿದೆ. ಹೀಗಾಗಿ ಇವತ್ತು ಇಡೀ CM ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ DK ಶಿವಕುಮಾರ್ ಇಬ್ಬರೂ ಕೂಡ ಕುಳಿತು ಮಾತುಕತೆ ನಡೆಸಿಕೊಂಡು ಒಂದು ಹಂತಕ್ಕೆ ಬರ್ತಾರೆ. ಅದಾದ ಬಳಿಕ ಹಂಗಾಮಿ CM ಇದ್ದಂತಹ ಸಿದ್ದರಾಮಯ್ಯ ಅವರು ಮಾಜಿ CM ಆಗ್ತಾರೆ. ಅದಾದ ಬಳಿಕ DK ಶಿವಕುಮಾರ್ CM ಆಗ್ತಾರೆ. ಹೀಗಾಗಿ ಇದಕ್ಕೆ ಬೇಕಾಗಿರತಕ್ಕಂಥ ಸಂಧಾನ ಸೂತ್ರಗಳಾಗಬೇಕು, ಅಧಿಕಾರ ಹಂಚಿಕೆಯ ಸೂತ್ರಗಳಾಗಬೇಕು. ಈ ಸೂತ್ರವನ್ನು ಹಣಿಯೋದ್ರಲ್ಲಿ ಇವತ್ತು ಹಂಗಾಮಿ CM ಸಿದ್ದರಾಮಯ್ಯ, ಅದೇ ರೀತಿಯಾಗಿ DK ಶಿವಕುಮಾರ್ ಇಬ್ಬರು ಕೂಡ ಬಿಜಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕುಸುಮ, ಮಾಹಿತಿಗಾಗಿ ಇನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ, ಹೊಸ CM ಆಯ್ಕೆಯ ಕಸರತ್ತು ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೈ ಅಧಿನಾಯಕಿ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಹೊಸ ಸರ್ಕಾರ ರಚನೆಯಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ಹಂಗಾಮಿ CM ಸಿದ್ದರಾಮಯ್ಯ, DKC ಅವರಿಂದ ಸೋನಿಯಾ ಅವರ ಭೇಟಿಯನ್ನ ಮಾಡಲಾಗುತ್ತೆ.
ದೆಹಲಿಯ 10 ಜನಪತ್ ರಸ್ತೆಯಲ್ಲಿ ಇರುವಂತಹ ಸೋನಿಯಾ ಅವರ ನಿವಾಸದಲ್ಲಿ ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ದೆಹಲಿಯ ಸೋನಿಯಾ ಅವರ ನಿವಾಸಕ್ಕೆ ಭೇಟಿ ನೀಡಿ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ ಸಿದ್ದು. ರಾಜೀನಾಮೆ ಸಲ್ಲಿಕೆ ಬಳಿಕವಾಗಿ ಸೋನಿಯಾ ಅವರನ್ನ ಭೇಟಿ ಆಗ್ತಾ ಇರುವುದು. ಸೋನಿಯಾ ಭೇಟಿಯ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಲಿದ್ದಾರೆ ಡಿಕೆಶಿ ಅವರು. ಬಳಿಕ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಕೂಡ ಮಾಡಲಿದ್ದಾರೆ. ಹೈಕಮಾಂಡ್ ಜೊತೆಯಲ್ಲಿ ಮುಂದಿನ ಸಿಎಂ ಡಿಸಿಎಂ ಮಂತ್ರಿಗಿರಿಯ ಬಗ್ಗೆ ಇವತ್ತು ಚರ್ಚೆಯನ್ನು ಕೂಡ ನಡೆಸಲಾಗುತ್ತೆ. ಅಂದರೆ ಪ್ರತಿ ಕ್ಷಣದವರೆಗೂ ಕೂಡ ಹೈಕಮಾಂಡ್ ಮೀಟಿಂಗಿಂದ ಹಿಡಿದು ಮೊನ್ನೆ ಆದಂಥ ಮೀಟಿಂಗಿಂದ ಹಿಡಿದು ರಾಜೀನಾಮೆ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್, ಹೀಗೆ ಸಾಲು ಸಾಲು ಮೀಟಿಂಗ್ಗಳಲ್ಲೂ ಕೂಡ ಡಿಕೆಶಿ ಅವರು ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗೇ ಇದ್ದೀವಿ, ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಹೊರತಾಗಿಯೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಸಾರ್ತಾ ಬರ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕೂಡ ಇರಿಸು ಮುರುಸು ಆಗದಂಥ ರೀತಿಯಾಗಿಯೂ ನಕ್ಕು ಅದನ್ನು ಸಂಭ್ರಮ ಮಾಡಬಹುದಾಗಿತ್ತು, ನಾನೇ ಎಲ್ಲ ಅಂತ. ಬಟ್ ಕೊನೆ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕೂತ್ಕೊಂಡು ಅವ್ರಿಗೆಲ್ಲೂ ಕೂಡ ಅವಮಾನ ಆಗದಂಥ ರೀತಿಯಾಗಿ ಕೂಡ ನೋಡ್ಕೊಂಡಿರುವಂತಹ ಜವಾಬ್ದಾರಿಯನ್ನು ಡಿಕೆಶಿ ಅವರಿಗೆ ಅದು ಹುದ್ದೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಂಬಲ ಇತ್ತು. ಆದರೆ ಇನ್ನೊಬ್ಬರನ್ನ ತುಳಿದು ಬೇಡ ಅಥವಾ ಇನ್ನೊಬ್ಬರಿಗೆ ಅವಮಾನ ಮಾಡುವಂಥ ರೀತಿಯಾಗಿ ಬೇಡ ಅಂಥೇಳಿ ಪ್ರತಿ ಕ್ಷಣದವರೆಗೂ ಕೂಡ ಪಕ್ಕದಲ್ಲೇ ಕೂತ್ಕೊಂಡು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಬೆಂಬಲವಾಗಿ ನಿಂತ್ಕೊಂಡ್ರು. ಇವತ್ತು ಕೂಡ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಲಿದ್ದಾರೆ. ಮುಂದಿನ ಒಂದು ನಡೆಯ ಬಗ್ಗೆ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಸಂಬಂಧವಾಗಿ, ಜೊತೆಗೆ ಫಸ್ಟ್ ಸಿದ್ದರಾಮಯ್ಯ ಅವರು ಥ್ಯಾಂಕ್ಸ್ ಹೇಳ್ತಾರೆ. ಫಸ್ಟ್ ಇಲ್ಲಿಯವರೆಗೂ ಕೂಡ ಪಕ್ಷ ತಮಗೆ ಏನೆಲ್ಲ ಹುದ್ದೆಗಳನ್ನು ಕೊಟ್ಟಿದೆ, ಯಾವ ರೀತಿಯಾಗಿ ನಡೆಸ್ಕೊಂಡಿದೆ, ಸ್ಥಾನಮಾನಗಳನ್ನು ಕೊಟ್ಟಿದೆ, ಇವತ್ತು ಈ ಮಟ್ಟಕ್ಕೆ ಪೂರ್ಣ ಪ್ರಮಾಣದ ನಾನು ಮುಖ್ಯಮಂತ್ರಿಯಾಗಿ ಗುರುತಿಸ್ಕೊಂಡಿದ್ದೀನಿ, 2ನೇ ಬಾರಿ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಪಕ್ಷ ನನ್ನನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡಿದೆ, ಜೊತೆಗೆ ತನ್ನ ಮಗನನ್ನು ಕೂಡ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗಿ ಅನ್ನುವಂಥ ವಿಚಾರ ಸಂಬಂಧವಾಗಿ ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ಮುಂದೆ ಏನು, ಡಿಕೆಶಿ ಅವರನ್ನು ಸಿಎಂ ಆಗಿ ಕೂರಿಸಿದಂತಹ ನಂತರವಾಗಿ ಕಂಪ್ಲೀಟ್ ಆಗಿ ಈಗ ಹೊಸ ಸರ್ಕಾರ ರಚನೆ ಆಗ್ತಾ ಇರುವಂತಹ ಕಾರಣವಾಗಿ ಸಚಿವ ಸಂಪುಟ ರಚನೆ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆಗಬೇಕು. ಆ ಒಂದು ಹೊಣೆ ಕೂಡ ಸಿದ್ದರಾಮಯ್ಯ ಅವರ ಬೆನ್ನ ಮೇಲಿದೆ. ಯಾಕೆಂದ್ರೆ ಜಾಸ್ತಿ ಬೆಂಬಲ ಇರೋದು ಸಿದ್ದರಾಮಯ್ಯ ಅವರಿಗೆ. ಸಚಿವ ಸಂಪುಟದಲ್ಲಿ ಶಾಸಕಾಂಗರ ಬೆಂಬಲ ಹಾಗೆ ನೋಡೋಕೆ ಹೋದ್ರೆ ಡಿಕೆಶಿ ಅವರಿಗಿಂತಲೂ ಕೂಡ ಜಾಸ್ತಿ, ಇಬ್ಬರು ಕೂಡ ಪೈಪೋಟಿಯಲ್ಲಿ ಬಂದ್ರೆ ಒಂಚೂರು ತೂಕ ಸಿದ್ದರಾಮಯ್ಯ ಅವರಿಗೆ ಕಾಣಿಸುತ್ತೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯ ಅವರು ಮತ್ತು ಡಿಕೆಶಿ ಅವರು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಮಾತುಕತೆ ಇವತ್ತು ನಡೆಸ್ತಾರೆ. ಬಹಳಷ್ಟು ಇನ್ನೂ ಕೂಡ ಕೆಲಸ ಕಾರ್ಯಗಳು ಇರೋದ್ರಿಂದಾಗಿ ಎಲ್ಲ ಚುನಾವಣೆಗಳು ಕೂಡ ಈಗಾಗಲೇ 5 ರಾಜ್ಯಗಳ ಚುನಾವಣೆ ಮುಗಿತು, ಕೆಲಸ ಕಾರ್ಯ ಎಲ್ಲ ಮುಗಿಸಿದ್ದಾರೆ. ಈಗ ಸದ್ಯಕ್ಕೆ ಮುಂದಿನ ಒಂದು ಚುನಾವಣೆ, ಕರ್ನಾಟಕದ ಚುನಾವಣೆಗಳಿಗೆ ಏನಿದೆ, ಯಾವ ರೀತಿಯಾಗಿ ಅದನ್ನು ಮುನ್ನಡೆಸ್ಕೊಂಡು ಇಬ್ಬರು ಕೂಡ ಹೋಗಬೇಕು. ರಾಜೀನಾಮೆ ಕೊಟ್ರಿ ಅಂತ ಹೇಳಿ ಹಿಂದೆ ಸರಿಯೋದಲ್ಲ, ಪಕ್ಷದಿಂದ ಹಿಂದೆ ಸರಿಯೋದಲ್ಲ, ಕೆಲಸ ಕಾರ್ಯಗಳಿಂದ ಹಿಂದೆ ಸರಿಯೋದಲ್ಲ. ಡಿಕೆಶಿ ಅವರ ಜೊತೆಯಲ್ಲಿ ಕೂಡ ಸಾಥ್ ಕೊಡುತ್ತಾ ಹೋಗ್ತಾ ಇರಬೇಕು, ನೀವು ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ಇವತ್ತು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಈಗ ಗಮನಿಸ್ತಾ ಇದ್ದೀರಿ, ಅವರ ಕಾರ್ಗಳು ಕೂಡ ಈಗಾಗಲೇ ಒಳಭಾಗಕ್ಕೆ ತೆರಳ್ತಾ ಇದೆ. ಸೋನಿಯಾ ಗಾಂಧಿ ಅವರ ನಿವಾಸದ ಒಳಗಡೆ ಈಗಾಗಲೇ ಡಿಕೆಶಿ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಕಾರು ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ ನಿವಾಸದಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗಾಗಲೇ ಹೈಕಮಾಂಡ್ನ ವರಿಷ್ಠರನ್ನ ಅಂದರೆ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡಲಿದ್ದಾರೆ, ಏನಿದೆ ಮಾಹಿತಿ? ಈಗ ರಾಜ್ಯದಲ್ಲಿ ಈಗ ಹಂಗಾಮಿ ಸಿಎಂ ಆಗಿ ಸಿದ್ದರಾಮಯ್ಯ ಹಂಗಾಮಿ ಸಿಎಂ ಆಗಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಆಗಬೇಕಾಗತ್ತೆ, ಸಂಪುಟ ಪುನರಚನೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗತ್ತೆ. ಹೀಗಾಗಿ ರಾಜೀನಾಮೆ ಕೊಟ್ಟು ದೆಹಲಿಗೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ದೆಹಲಿಗೆ ಹೋಗಿದ್ದಾರೆ. ಇಲ್ಲಿಗ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿದ್ದಾರೆ. ಈ ಇನ್ನೊಂದು ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಿಎಂ ಆಗಿ ಈಗ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಬಹುದು ಅನ್ನೋ ಲೆಕ್ಕಾಚಾರ. ಆಯ್ಕೆ ಆಗಬಹುದು, ಆದ್ರೂ ಕೂಡ ಡಿಸಿಎಂ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ 4 ಡಿಸಿಎಂ ಮಾಡಬೇಕಂತೇಳಿ ಹೈಕಮಾಂಡ್ ಹಂಬಲ ಇದೆ. ಯಾಕಂತ ಹೇಳಿದ್ರೆ ಚುನಾವಣೆ ವರ್ಷ ಆಗುತ್ತೆ, ಮುಂದಿನ ವರ್ಷ ಚುನಾವಣೆ ಬರ್ಲಿಕ್ಕಿದೆ. ಹೀಗಾಗಿ ಅಲ್ಲಿ ಜಾತಿವಾರ ಪ್ರಾತಿನಿಧ್ಯವನ್ನು ಕೊಟ್ಟಾಗ, ಅದೇ ರೀತಿಯಾಗಿ ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ಕೊಟ್ಟಾಗ ಚುನಾವಣೆ ಗೆಲ್ಲಿ ಸಹಾಯಕ ಆಗುತ್ತೆ. ಅದೇ ರೀತಿಯಾಗಿ ಒಂದು ಕಡೆ ಡಿಸಿಎಂ ಚರ್ಚೆ, ಅದೇ ರೀತಿಯಾಗಿ ಇನ್ನೊಂದು ಕಡೆ ಚರ್ಚೆ ಏನಂತ ಹೇಳಿದ್ರೆ, ಇನ್ನೊಂದು ಕಡೆ ಸಂಪುಟ ವಿಸ್ತರಣೆಯ ಚರ್ಚೆ ಆಗುತ್ತೆ. ಸಂಪುಟ ಪುನರಚನೆ ವೇಳೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ
ಹಿರಿಯ ಸಚಿವರುಗಳಿಗೆ ಕೋಕ್ ಕೊಡ್ತಾರೆ, ಪಕ್ಷದ ಜವಾಬ್ದಾರಿ ಕೊಡ್ತಾರೆ ಅಂತ ಹಿರಿಯರಿಗೆ ಕೋಕ್ ಕೊಟ್ರೆ ಅದು ಭಿನ್ನಮತಕ್ಕೆ ಕಾರಣ ಆಗೋದಿಲ್ವ ಅನ್ನೋ ಚರ್ಚೆಗಳು ಸಹಜವಾಗಿ ಮೂಡುತ್ತೆ. ಹೀಗಾಗಿ ಆ ರೀತಿ ಭಿನ್ನಮತವೂ ಆಗಬಾರ್ದು, ಪಕ್ಷ ಸಂಘಟನೆಯೂ ಆಗಬೇಕು. ಒಟ್ಟಾರೆ 10ಕ್ಕೂ ಹೆಚ್ಚು ಜನ ಹಿರಿಯ ಸಚಿವರುಗಳಿಗೆ ಕೋಕ್ ಕೊಡೋದು ನೂತನ ಸಂಪುಟದಲ್ಲಿ ಅವರಿಗೆ ಸ್ಥಾನ ಕೊಡದೆ ಪಕ್ಷದ ಕಾರ್ಯದರ್ಶಿ ಸ್ಥಾನ ಕೊಟ್ಟು ಅವರಿಗೆ ರಾಜ್ಯಾದ್ಯಂತ ಪಕ್ಷವನ್ನ ಸಂಘಟಿಸಿ ಅಧಿಕಾರಕ್ಕೆ ತರುವಂತಹ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರಗಳನ್ನ ಇಲ್ಲಿ ಕೈ ನಾಯಕರು ಹಾಕಂತೆ ಕಾಣ್ತಾ ಇದೆ. ಹೀಗಾಗಿ ಕೈ ಹೈಕಮಾಂಡ್ ಈ ಚರ್ಚೆಯನ್ನು ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಮುಂದೆ ಸಿದ್ದರಾಮಯ್ಯನವರ ಹುದ್ದೆ ಏನು ಅನ್ನೋ ಚರ್ಚೆಗಳು ಬಹುಮುಖ್ಯವಾಗಿ ಕಾಣುತ್ತೆ. ಯಾಕಂತ ಸಿದ್ದರಾಮಯ್ಯ ಅವರೀಗ ಮಾಜಿ ಸಿಎಂ ಆಗಿದ್ದಾರೆ, ರಾಜ್ಯಸಭಾ ಸ್ಥಾನವನ್ನು ಒಪ್ಕೊಳ್ಳೋದಿಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗೋದಿಲ್ಲ, ಇನ್ನೂ 2 ವರ್ಷಗಳ ಕಾಲ ಶಾಸಕನಾಗಿ ಇರ್ತೀನಿ ಅಂತೇಳಿ. ಕೇವಲ ಶಾಸಕನಾಗಿದ್ರೆ ಅದು ಸರಿಯಾಗುತ್ತಾ? ಜನಸಾಮಾನ್ಯರ ಸಂದೇಶವನ್ನು ಸರಿಯಾಗಿ ಹೋಗಬೇಕಾದ್ರೆ ಅವರಿಗೆ ಒಂದು ಒಳ್ಳೆ ಹುದ್ದೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ಒಂದು ಹುದ್ದೆಯನ್ನು ಕೊಟ್ಟು ಪಕ್ಷ ಸಂಘಟನೆಗೆ ಹಾಕೋದು, ಆ ಮೂಲಕವಾಗಿ ಸಿದ್ದರಾಮಯ್ಯನವರ ಸೇವೆಯನ್ನು ಬಳಸಿಕೊಳ್ಳುವಂತ ಲೆಕ್ಕಾಚಾರಗಳು ಹೈಕಮಾಂಡ್ ಮಾಡೋದು ಕಾಣ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಯಾವುದಾದ್ರೊಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನು ಕೊಡೋದು, ಈ ಮೂಲಕವಾಗಿ ಇಲ್ಲಿ ಪಕ್ಷ ಸಂಘಟನೆಯಲ್ಲಿ ಅವ್ರನ್ನೂ ಕೂಡ ಬಳಸಿಕೊಳ್ಳುವಂತ ತಯಾರಿಯನ್ನು ಮಾಡ್ತಾ ಇದೆ. ಹೀಗಾಗಿ ಇಡೀ ದೇಶದಲ್ಲಿ ಇರತಕ್ಕಂತ ಪ್ರಬಲವಾಗಿರ್ತಕ್ಕಂಥ ಅಹಿಂದ ನಾಯಕ, ಅದೇ ರೀತಿ ಓಬಿಸಿ ನಾಯಕ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸೇವೆಯನ್ನು ಬಳಸಿಕೊಳ್ಳೋದು, ಈ ಮೂಲಕವಾಗಿ ಪಕ್ಷಕ್ಕೆ ಲಾಭ ಮಾಡಿಕೊಳ್ಳುವಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುತ್ತೆ. ಕೇವಲ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚಿಸಿ ಮಾತ್ರ ಅಲ್ಲ, ಕೇಂದ್ರದಲ್ಲೂ ಕೂಡ ಸರ್ಕಾರ ರಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ಳಲಾಗುತ್ತೆ. ಇವತ್ತು ಈ ನಿಟ್ಟಿನಲ್ಲಿ ಸಭೆ ನಡೆಯಲಿದೆ.